ಎಲ್ರಿಗೂ ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಅಲ್ಲಿ ಡಾಕ್ಟರ್ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಡಾಕ್ಟರ್ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳಿದ್ ಪ್ರಾಬ್ಲಿ ಮೊದಲನೇ ಬಾರಿಗೆ ಅಂತ ಅನ್ಸತ್ತೆ. ಇರ್ಲಿ, ನಾನೊಂದು ಪ್ರಯತ್ನ ಪಡ್ತೀನಿ ಇವತ್ತು ಆ ಒಂದು ವಿಚಾರವಾಗಿ ಆನ್ಸರ್ ಮಾಡೋದಕ್ಕೆ. ಇಲ್ಲಿರೋ ಮಕ್ಕಳು ಕೆಲವರು ಕೈ ಎತ್ತಿದ್ದೀರಾ, ಆದ್ರೆ ನಾನು ಈಗ ಕೇಳ್ತಾ ಇರೋಂಥದ್ದು ನಿಮ್ಗೆ ಈ ಕೈ ಎತ್ತೋದು ಈ ಇದರಲ್ಲಿ ವೆಬ್ ಏನೋ ಝೂಮ್ ಅಲ್ಲಿ ಗೊತ್ತಿದೆ ಅಂತಂದ್ರೆ ಎಷ್ಟು ಜನ ಇತ್ತೀಚೆಗೆ ನೀವು ವೈದ್ಯರನ್ನ ಅಥವಾ ಡಾಕ್ಟರ್ನ ಭೇಟಿ ಮಾಡಿದ್ರಿ ಅನ್ನೋದನ್ನ ನೀವು ಹೇಳ್ಬೋದಾ? ವೈದ್ಯರನ್ನ ಭೇಟಿ ಮಾಡಿದ್ರಿ, ಹೇಗ್ ಗೊತ್ತಾಯ್ತು ನಿಮ್ಗೆ ಅವರೇ ಡಾಕ್ಟ್ರು ಅಂತ ಅನ್ನೋ ಪ್ರಶ್ನೆ ಬರುತ್ತಲ್ವಾ. ಈಗ ಡಾಕ್ಟರ್ ಅಂದ್ರೆ ಯಾರು ಅಂತ ನನ್ ಪ್ರಶ್ನೆ ಕೇಳ್ಬಿಟ್ಟು ನೀವು ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಡಿದ್ರಿ ಅಲ್ವಾ, ಹೆಂಗ್ ಗೊತ್ತಾಯ್ತು ಡಾಕ್ಟ್ರು ಅಂತಂದ್ರೆ? ಪ್ರಾಯಶಃ ನಿಮ್ಮ ಅಪ್ಪನೋ ಅಮ್ಮನೋ ನಿಮ್ಮ ಮನೇಲಿರೋ ಯಾರೋ ಹಿರಿಯರು ಡಾಕ್ಟ್ರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರ್ತಾರೆ ಅಲ್ವಾ. ಆ ಡಾಕ್ಟ್ರು ಅಂತ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅನ್ನೋದು ನನ್ನ ಪ್ರಶ್ನೆ. ಈಗ ಹೇಗ್ ಗೊತ್ತಾಗಿರ್ಬೋದು? ಸಾಮಾನ್ಯವಾಗಿ ಡಾಕ್ಟ್ರು ಅಂತ ಯಾರೋ ಹೇಳಿರ್ಬೋದು, ನೋಡು ಇಲ್ಲಿ ಈ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗಿ ತೋರ್ಸು ಅಂತ ಹೇಳಿರ್ಬೋದು. ಅಥವಾ ಅವ್ರದ್ದು ಬೋರ್ಡನ್ನ ಆಸ್ಪತ್ರೆ ಮುಂದೋ ಅವ್ರದ್ದು ಕ್ಲಿನಿಕ್ ಮುಂದೋ ಡಾಕ್ಟರ್ ಕುಮಾರ್ ಅಥವಾ ಡಾಕ್ಟರ್ ಐಶ್ವರ್ಯನೋ ಡಾಕ್ಟರ್ ಭಾನುವೈನೋ ಈ ತರ ಒಂದು ಬೋರ್ಡ್ ಹಾಕೊಂಡಿರ್ಬೋದು. ಅವರು ಅದನ್ನ ನೋಡ್ಬಿಟ್ಟು ಇವ್ರ ಹತ್ರ ಹೋಗಿ ತೋರಿಸಿದ್ರೆ ನನ್ಗೆ ಹುಷಾರಿಗೆ ಆಗೋದಕ್ಕೆ ಅವಕಾಶ ಆಗತ್ತೆ ಅಂತ ಹೋಗಿ ತೋರಿಸಿರ್, ನಿಮ್ಮನ್ನ ಕರ್ಕೊಂಡು ಹೋಗಿ ತೋರಿಸಿರ್ಬೋದು. ಈ ಪ್ರಶ್ನೆ ಡಾಕ್ಟ್ರು ಅಂತ ಯಾರು ಅಂತ ಅನ್ನೋಂಥ ಪ್ರಶ್ನೆ ಬಂದಾಗ ನನ್ಗೂ ಯೋಚನೆ ಬಂತು, ಅರೆ ಇದು ಯಾರಪ್ಪ ಡಾಕ್ಟ್ರು, ನನ್ನನ್ನು ಯಾಕೆ ಎಲ್ರು ಡಾಕ್ಟ್ರು ಅಂತ ಕರೀತಾರೆ ಅಂತ. ಯಾವಾಗ ಗೊತ್ತಾ ನಾನು ಡಾಕ್ಟ್ರು ಅಂತ ಹಾಕೊಳ್ಳೋದಕ್ಕೆ ಶುರು ಮಾಡಿದ್ದು? ನಾನು MBBS ಅನ್ನೋ ಶಿಕ್ಷಣವನ್ನ ಪಡೆದು 5.5 ವರ್ಷ ಏನು ಒಂದು ಶಿಕ್ಷಣವನ್ನ ಪಡೆದು ಅದರಲ್ಲಿ ಆ 5.5 ವರ್ಷದಲ್ಲಿ 1 ವರ್ಷ ಇಂಟರ್ನ್ಶಿಪ್ ಅಂತ, ಅಂದ್ರೆ ಇನ್ನೊಬ್ಬ ವೈದ್ಯರ ಕೆಳಗೆ ಒಂದು ಆಸ್ಪತ್ರೆಯಲ್ಲಿ ನಾವು ಅವರಿಗೆ ಜೊತೆಯಲ್ಲಿ ಕೆಲಸ ಮಾಡದ ಮೇಲೆ ಅದಕ್ಕೆ ನಾನು ಒಂದು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿ, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತ ಇದೆ, ಅದಕ್ಕೊಂದು ಸರ್ಕಾರದ ಒಂದು ಸಂಸ್ಥೆ ಇದೆ, ಅವ್ರಿಗೆ ನಾನು ಇಲ್ಲ ಈ ತರ ಎಕ್ಸಾಮ್ ಎಲ್ಲ ಪಾಸ್ ಆಗಿದ್ದೀನಿ ಅಂತ ಹೇಳ್ಕೊಂಡ ಮೇಲೆ ನನಗೆ ಮೊದಲನೇ ಬಾರಿಗೆ 2006ನಲ್ಲಿ ನನ್ನ ಹೆಸರು ಮುಂದೆ ಡಾಕ್ಟರ್ ಅಂತ ಹಾಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಅಲ್ಲಿಂದ ನಂತರ ಎಲ್ರು ನನ್ನ ಡಾಕ್ಟ್ರೇ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಒಂದು ತಮಾಷೆ ಹೇಳ್ತೀನಿ, ನನ್ ಜೊತೆ ನಂತರದಲ್ಲೇ ಸುಮಾರು ಜನ ನನ್ನ ಸ್ನೇಹಿತೆಯರು ಕೂಡ ಇದೇ ತರ ಡಾಕ್ಟರ್ ಆದ್ರು. ಅವ್ರುಗಳೆಲ್ಲರೂ ಕೂಡ ಈ ತರ ಆಸ್ಪತ್ರೆನಲ್ಲಿ ಪೇಷಂಟ್ಗಳನ್ನ ನೋಡೋದಕ್ ಬಂದಾಗ, ಮಕ್ಕಳನ್ನ ನೋಡೋದಕ್ ಬಂದಾಗ ಅವರೆಲ್ಲರೂ ಪೇಷಂಟ್ ಕಡೆಯವರು ನನ್ನ ಸ್ನೇಹಿತೆಯರಿಗೆ ಏನ್ ಹೇಳ್ತಿದ್ರು ಗೊತ್ತಾ? ನನ್ನನ್ನ ಡಾಕ್ಟ್ರೇ ಅಂತ ಕರೆದ್ರೆ ನನ್ನ ಸ್ನೇಹಿತೆಯರನ್ನ, ನನ್ನ ಜೊತೆ ಓದಿದಂತಹ ನನ್ನ ಸಹಪಾಠಿ ಏನಿದ್ರು ಅವ್ರುಗಳನ್ನ ಅಂತ ಕರಿತಿದ್ರು. ಅವ್ರುಗಳಿಗೆ ಬಹಳ ಕೋಪ ಬರೋದು, ಇದೇನಪ್ಪ ಇದು ಡಾಕ್ಟ್ರು ಅಂತ ನನ್ನನ್ನ ಕರೆದುಬಿಟ್ಟು ಅವರು ಕೂಡ ನಂತರದಲ್ಲೇ MBBS ಪಾಸ್ ಆಗಿದ್ದಾರೆ, ಅವರು ನಂತರದಲ್ಲೇ 5.5 ವರ್ಷ ಓದಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ, ಅವ್ರ ಹೆಸರು ಮುಂದೆನೂ ಡಾಕ್ಟ್ರು ಅಂತ ಹಾಕೊಂಡಿದ್ದಾರೆ. ಆದ್ರೆ ಈ ಜನ ನೋಡಿದ್ರೆ ಅವರನ್ನ ಸಿಸ್ಟ್ರೇ ಅಂತ ಕರೀತಾರೆ, ನಮ್ಮನ್ನ ನೋಡಿದ್ರೆ ಡಾಕ್ಟ್ರೇ ಅಂತ ಕರೀತಾರೆ. ಇದು ಬಹಳ ಅನ್ಯಾಯ, ಇದು ಬಹಳ ಮೋಸ ಅಂತ ಅನ್ಕೊಂಡು ಕೋಪ ಮಾಡ್ಕೊಂಡ್ರು. ನನಗೂ ನಗು ಬಂತು, ಅದ್ರ ನಗು ಆಗಿಲ್ಲ, ಯಾಕಂದ್ರೆ ಸಹಪಾಠಿಗಳು ಬೇಜಾರು ಮಾಡ್ಕೊಂಡಾಗ ನಾವು ನಗಕ್ಕಾಗತ್ತಾ? ಇಲ್ಲ. ಆದ್ರೆ ಯಾಕೆ ಹಾಗಂದ್ರು ಅನ್ನೋ ಪ್ರಶ್ನೆನೂ ಕೂಡ ಬಂತು. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಸಮಾಜದಲ್ಲಿ ಒಂದು ನಂಬಿಕೆ ಇತ್ತು, ಡಾಕ್ಟ್ರು ಅಂತಂದ್ರೆ ಕೇವಲ ಗಂಡಸರು ಮಾತ್ರ ಮಾಡಬಹುದಾದಂತಹ ಕೆಲಸ ಅನ್ನುವಂತ ಒಂದು ಕಾಲದಲ್ಲಿ ಆ ನಂಬಿಕೆ ಇತ್ತು. ಆದ್ರೆ ಹಲವಾರು ಜನ ಆ ಒಂದು ನಂಬಿಕೆಯನ್ನ ಸುಳ್ಳಾಗಿಸಿ ಮಹಿಳೆಯರು ಕೂಡ ವೈದ್ಯರಾಗ್ಬೋದು ಅಂತ ಈಗ ಗೊತ್ತಿರೋಂಥ ವಿಚಾರ. ನೀವು ಹಲವಾರು ಜನ ಮಹಿಳೆಯರು ವೈದ್ಯರಾಗಿರೋದು ನೋಡ್ಬೋದು. ಆದ್ರೆ ಆಗಿನ ಕಾಲದಲ್ಲಿ ಪ್ರಾಯಶಃ ಒಂದು ಜನರ ಮನಸ್ಥಿತಿನಲ್ಲಿ ವೈದ್ಯರು ಅಂತಂದ್ರೆ ಬರೀ ಗಂಡಸರು ಮಾತ್ರ ವೈದ್ಯರು ಅನ್ನುವಂಥದ್ದು ಒಂದು ಮನಸ್ಥಿತಿನಲ್ಲಿ ಇದ್ದಿರ್ಬೋದು. ಇದು ಸಮಾಜದಲ್ಲಿ ಇರುವಂತಹ ಒಂದು ವಿಚಿತ್ರವಾದ ದೃಷ್ಟಿಕೋನ. ಮಕ್ಕಳನ್ನ ನಾವು ಸಣ್ಣದ್ರಿಂದ ನಾವು ಅನ್ಕೊಂಡಾಗ
ಬೆಳೆಸುವಾಗ ನಮ್ಮ ಮನಸ್ಸಿನಲ್ಲಿ ಗಂಡು ಮಾಡುವಂತ ಪಾತ್ರ ಇದೆ, ಹೆಣ್ಣು ಮಕ್ಕಳು ಮಾಡುವಂತ ಪಾತ್ರ ಇದೆ, ಇಷ್ಟು ಮಾತ್ರ ಹೆಣ್ಣು ಮಕ್ಕಳು ಮಾಡ್ಬೇಕು, ಇಷ್ಟು ಮಾತ್ರ ಗಂಡು ಮಕ್ಕಳು ಮಾಡ್ಬೇಕು ಅಥವಾ ಗಂಡಸರು ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬರ್ತೀವಲ್ಲ, ಅದೇ ತರದಲ್ಲಿ ಡಾಕ್ಟ್ರು ಅಂದ್ರೆ ಅವ್ರು ಗಂಡಸರೇ ಆಗಿರ್ಬೇಕು. ಹೆಂಗಸರಾಗಿದ್ದವ್ರು ಏನಾದ್ರು ಇದ್ರೆ ಅವರೆಲ್ಲ ಸಿಸ್ಟ್ರು ಅಂದ್ರೆ ನರ್ಸ್ಗಳು ಮಾತ್ರ ಆಗಿರ್ಬೇಕು ಅನ್ನುವಂತ ಮನಸ್ಥಿತಿ ನಮ್ಮ ಸಮಾಜದಲ್ಲಿ ಇದ್ದಿದ್ರಿಂದ ನನ್ನ ಫ್ರೆಂಡ್ಸ್ ಅನ್ನ ಅವ್ರು ಡಾಕ್ಟ್ರೇ ಆಗಿದ್ರು ಕೂಡ ಸಿಸ್ಟ್ರೇ ಅಂತ ಕರೆಯೋದು ಒಂದು ವಾಡಿಕೆ ಆಗ್ಬಿಟ್ಟಿದೆ. ಆದ್ರೆ ನಿಮ್ಗೆಲ್ಲ ಗೊತ್ತು ಮಕ್ಕಳೇ, ಡಾಕ್ಟ್ರು ಅಂದ್ರೆ ಕೇವಲ ಗಂಡಸರ ಆಗಿರ್ಬೇಕು ಅಂತ ಇಲ್ಲ ಅಂತ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು. ಸೊ ಹೆಣ್ಣು ಮಕ್ಕಳು ಕೂಡ ಡಾಕ್ಟರ್ ಆಗ್ಬೋದು, ಗಂಡು ಮಕ್ಕಳು ಕೂಡ ಡಾಕ್ಟರ್ ಆಗಿರ್ಬೋದು. ಸೊ ಒಂದು ವಿಚಾರ ಅಂತೂ ನಮಗ್ ಗೊತ್ತಾಯ್ತು, ಡಾಕ್ಟ್ರು ಅಂದ್ರೆ ಅದು ಹೆಣ್ಣು ಗಂಡು ಅನ್ನೋ ಆಧಾರದ ಮೇಲೆ ಅಲ್ಲ ಅನ್ನೋಂಥದ್ದು ಗೊತ್ತಾಯ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಡಾಕ್ಟ್ರು ಅಂದ್ರೆ ಯಾರು ಅನ್ನುವಂಥದ್ದು ಅಲ್ವಾ? ನಾನು ಸಾಮಾನ್ಯವಾಗಿ ಯಾರೋ ಹೊಸದಾಗಿ ನಾನೀಗ ಡಾಕ್ಟರ್ ಆಗಿ ನಾನು ಹೇಳಿದಾಗೆ ನನಗೆ ಈ ಫಸ್ಟ್ ಸರ್ಟಿಫಿಕೇಟ್ ಸಿಕ್ಕಿದ್ದು 2006ರಲ್ಲಿ. ಅಂದ್ರೆ ಈಗ ಈ ವರ್ಷಕ್ಕೆ ಸುಮಾರು 20 ವರ್ಷಗಳ ಹಿಂದೆ ನನಗೆ ಡಾಕ್ಟ್ರು ಅನ್ನೋ ಸರ್ಟಿಫಿಕೇಟ್ ಸಿಕ್ತು. ಸೊ ಹಾಗಾಗಿ ಅದಾದ ನಂತರ ಹಲವಾರು ಜನ ಮಕ್ಕಳು ಕೂಡ ಹಲವಾರು ಜನ ನಂತರದಲ್ಲಿ ಹೊಸದಾಗಿ ಡಾಕ್ಟರ್ ಆಗುವಂತವ್ರು ಅವ್ರ ಜೊತೆ ಸಂವಹನ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಸಿಗ್ತಾ ಇರತ್ತೆ. ಆಗ ಈ ಜೂನಿಯರ್ ಆಗಿ ಬರ್ತಾರಲ್ಲ, ಸಣ್ಣ ಈಗ ಹೊಸದಾಗಿ ಈಗಷ್ಟೇ ಡಾಕ್ಟರ್ ಕೋರ್ಸ್ ಅನ್ನು ಮುಗಿಸಿದವರು, ಅವ್ರಗಳಿಗೆ ನಾವೊಂದು ಟ್ರೈನಿಂಗ್ ಕೊಡುವಂತದ್ದು ಅವಕಾಶ ಸಿಗತ್ತೆ. ಸಾಮಾನ್ಯವಾಗಿ ಅವ್ರನ್ನ ಕೇಳಿದಾಗ ನೀವು ಯಾಕಪ್ಪ ಈ ಡಾಕ್ಟರ್ ಆದ್ರಿ ಅಂತ ಕೇಳಿದಾಗ ಅವರು ಸಾಮಾನ್ಯವಾಗಿ ಹೇಳೋ ಉತ್ತರ, ನನಗೆ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆ, ಅದಕ್ಕೋಸ್ಕರ ಡಾಕ್ಟರ್ ಆದೆ, ನಂಗೆ ಸರ್ವಿಸ್ ಮಾಡಬೇಕು ಸರ್, ಅದಕ್ಕೆ ಡಾಕ್ಟರ್ ಆದೆ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಕೊಡುವಂತ ಉತ್ತರ. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಡಾಕ್ಟರ್ ಆಗ್ಬೇಕು ಅಂತ ಬಯಸಿದ್ದೀರಾ, ಡಾಕ್ಟರ್ ಆಗೋದ್ರಿಂದ ಸರ್ವಿಸ್ ಮಾಡ್ಬೋದು ಅಂತ ನಿಮ್ಮಲ್ಲಿ ಎಷ್ಟು ಜನ ತಿಳ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಕೇಳಿದಾಗಲ್ಲ ನೀನ್ ಯಾಕಪ್ಪ ಡಾಕ್ಟರ್ ಆದ್ರೆ, ನೀನ್ ಯಾಕಮ್ಮ ಡಾಕ್ಟರ್ ಆದೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ನಾ ಸರ್ವಿಸ್ ಮಾಡ್ಬೇಕು ಅದಕ್ಕೋಸ್ಕರ ಡಾಕ್ಟರ್ ಆದೆ ಅಂತ ಹೇಳ್ತಾರೆ. ಯಾರೂ ಕೂಡ ದುಡ್ಡು ಮಾಡ್ಬೇಕು ಅದಕ್ಕೆ ಡಾಕ್ಟರ್ ಆದೆ ಅಂತ ಹೇಳಲ್ಲ, ಹೌದಾ? ಆದ್ರೆ ಬೈಯುವಾಗ ನಾವು ಮಾತ್ರ ಅದನ್ನು ಉಪಯೋಗಿಸ್ತೀವಿ. ಯಾವ್ದಾದ್ರು ಡಾಕ್ಟರ್ ನೋಡು, ಬರೀ ದುಡ್ಡು ಮಾಡಕ್ಕೆ ಆಸ್ಪತ್ರೆ ಕಟ್ಟಿದ್ದಾರೆ ಈ ಡಾಕ್ಟ್ರು ಅಂತ ಸಾಮಾನ್ಯವಾಗಿ ವಾಡಿಕೆನಲ್ಲಿ ಬೈಯೋದಕ್ಕೆ ಉಪಯೋಗಿಸ್ತೀವಿ. ಯಾಕೆ ಅಂದ್ರೆ ನಮ್ಮ ಮನಸ್ಥಿತಿನಲ್ಲಿ ಸಮಾಜದಲ್ಲಿ ಇರೋವಂಥದ್ದು ಅಂದ್ರೆ ಡಾಕ್ಟ್ರು ಅಂತಂದ್ರೆ ಸೇವೆ ಮಾಡೋರು ಅನ್ನುವಂಥದ್ದು. ಅದೇ ಕಾರಣಕ್ಕೆ ಎಷ್ಟೋ ಜನ ಸೇವೆ ಮಾಡ್ಬೇಕು ಅಂತ ಅನ್ನೋ ಕಾರಣಕ್ಕೆ ಡಾಕ್ಟರ್ ಆಗ್ತಾರೋ ಅಥವಾ ಡಾಕ್ಟರ್ ಆಗ್ತಿದೀನಿ ಅನ್ನೋ ಕಾರಣಕ್ಕೆ ಸೇವೆ ಮಾಡ್ತಾರೋ ಅನ್ನೋದು ಕೂಡ ನನಗೆ ಪ್ರಶ್ನೆನೆ ಯಾವಾಗ್ಲೂ ಕೂಡ. ಸರಿ, ಇದೇ ತರ ನನ್ಗೆ ಇತ್ತೀಚೆಗೆ ಒಬ್ಬ ಕಿರಿಯ ವೈದ್ಯ, ಈಗಷ್ಟೇ ಅವರು MBBS ಮುಗಿಸಿ ನಮ್ಮಲ್ಲಿ ಇಂಟರ್ನ್ಶಿಪ್ ಅಂತ ಹೇಳದ್ನಲ್ಲ, ನಮ್ಮ ಹಿರಿಯ ವೈದ್ಯರ ಕೆಳಗೆ ಒಂದಿಷ್ಟು ವರ್ಷ, 1 ವರ್ಷನೋ ಆತರ ಕೆಲಸ ಮಾಡೋದಕ್ಕೊಬ್ರು ನಮ್ಮ ಜೊತೆ ಬಂದು ಜಾಯ್ನ್ ಆಗಿದ್ರು. ನಾನು ಮಾಮೂಲಿ ಎಲ್ರನ್ನೂ ಕೇಳೋ ತರದಲ್ಲಿ ಅವ್ರನ್ನೂ ಕೂಡ ಈ ಪ್ರಶ್ನೆ ಕೇಳಿದೆ, ಏನಕ್ಕೆ ನೀನು ಡಾಕ್ಟರ್ ಆಗ್ಬೇಕು ಅಂತ. ಆದ್ರೆ ಈ ಯುವ ವೈದ್ಯ, ಈಗಿನವರೆಲ್ಲ ಬಹಳ ಚುರುಕು ಅಂತಾರಲ್ಲ, ಹಾಗೆ ಬರೀ ನಾನು ಚುರುಕು ಅಂತ ಹೇಳಲ್ಲ, ಈಗಿನವರು ಬಹಳ ಪ್ರಾಮಾಣಿಕರು ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆ ಅಂದ್ರೆ ಈಗಿನ ಜನಾಂಗ, ಯುವಜನತೆ ಪ್ರಾಮಾಣಿಕರು ಅನ್ನೋದು ಬಹಳ ಖುಷಿ ಆಯ್ತು ನನಗೆ ತಿಳ್ಕೊಂಡು. ಯಾಕಪ್ಪ ಆ ಮಾತು ಹೇಳ್ತೀನಿ ಅಂದ್ರೆ, ಆ ಯುವ ವೈದ್ಯ ಅವನು ಡಾಕ್ಟರ್, ನೀನ್ ಯಾಕಪ್ಪ ಡಾಕ್ಟರ್ ಅದೇ ಅಂದಾಗ ಬೇರೆಯವ್ರು ಎಲ್ಲರ ತರದಲ್ಲೂ ಕೂಡ ನಾನು ಡಾಕ್ಟರ್ ಆಗಿದ್ದು ಸೇವೆ ಮಾಡಕ್ಕೆ ಸಾರ್ ಅಂತ ಹೇಳಿಲ್ಲ. ಅವನು ಪ್ರಾಮಾಣಿಕವಾಗಿ ಸತ್ಯವಾಗಿ, ಸಾರ್ ನಾನು ಡಾಕ್ಟರ್ ಆಗ್ಬೇಕು ಅಂತಾನೆ ಇರ್ಲಿಲ್ಲ, ನಾನು MBA ಮಾಡ್ಕೊಂಡು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೆ ಸರ್. ಆದ್ರೆ ನಮ್ಮ ಅಪ್ಪ ಅಮ್ಮ ಅವ್ರ ರೈತರು, ಅವ್ರಿಗೆ ನಾ ಡಾಕ್ಟರ್ ಆಗ್ಬೇಕು, ನಾನು ಮತ್ತೆ ನನ್ನ ಅಕ್ಕ ಇಬ್ರು ಡಾಕ್ಟರ್ ಆಗ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇತ್ತು ಸರ್. ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ನಾನು ಡಾಕ್ಟರ್ ಆದೆ ಸಾರ್ ಅಂತ ಅನ್ನೋ ಸತ್ಯನ ಹೇಳ್ದ. ಬಹಳ ಖುಷಿ ಆಯ್ತು. ಇದೇನಪ್ಪ MBA ಮಾಡ್ಬೇಕಾಗಿದ್ದವನು ನಂಗೆ ಡಾಕ್ಟರ್ ಆಗಕ್ಕೆ ಇಷ್ಟ ಇರ್ಲಿಲ್ಲ, ಅಪ್ಪ ಅಮ್ಮನ್ ಬಲವಂತಕ್ ಡಾಕ್ಟರ್ ಆದೆ ಅಂತ ಹೇಳಿದ್ರೆ ಯಾಕಪ್ಪ ಇವರು ಖುಷಿ ಆಯ್ತು ಅಂತ ಅನ್ಸ್ಬೋದಲ್ವಾ ನಿಮ್ಗೆ? ಯಾತಕ್ಕೆ ನನಗೆ ಖುಷಿ ಆಗಿದ್ದು ಅಂದ್ರೆ,
ಆ ವ್ಯಕ್ತಿ, ಯುವ ವೈದ್ಯ ಪ್ರಾಮಾಣಿಕವಾಗಿ ನನ್ನ ಮುಂದೆ ಯಾವುದೇ ಹಿಂಜರಿಕೆ ಇಲ್ದೇನೆ ಸತ್ಯವನ್ನ ಹೇಳ್ಕೊಡೋದಕ್ಕೆ ಹಿಂಜರಿಲಿಲ್ವಲ್ಲ, ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು. ಆಗ ನಾನು ಹೇಳ್ದೆ, ನೋಡಪ್ಪ, ನೀ ಡಾಕ್ಟರ್ ಆಗ್ಬೇಕು ಅಂತ ಬಯಸಿದ್ಯೋ ಇಲ್ವೋ, ನಿಮ್ಮ ಅಪ್ಪ ಅಮ್ಮನ ಒತ್ತಾಸೆಗೇನೆ ನೀನು ವೈದ್ಯ ವೃತ್ತಿನ ನೀನು ಪರಿಗಣಿಸಿರ್ಬೋದು. ಆದ್ರೆ ಈ ವೈದ್ಯ ವೃತ್ತಿ ನೀಗ ತಗೊಂಡಿದೀಯಲ್ವಾ, ನೀನೇನಾದ್ರೂ ಮುಂದುವರೆಸಿದ್ರೆ, ವೈದ್ಯನಾಗಿ ಮುಂದುವರೆದ್ರೆ ನೀನು ಉತ್ತಮ ವೈದ್ಯನ ಆಗೋದ್ರಲ್ಲಿ ನನಗೆ ಯಾವ ಅನುಮಾನನೂ ಇಲ್ಲ ಕಣಪ್ಪ. ಯಾತಕ್ ನನಗೆ ಹಾಗನ್ನಿಸ್ತು ಅಂತ ನೀವು ಕೇಳಿದ್ರೆ, ಮುಖ್ಯವಾದ ರೀಸನ್ನು ಅವನು ಒಂದು ಪ್ರಾಮಾಣಿಕವಾಗಿ ಉತ್ತರ ಕೊಟ್ನಲ್ಲ, ಆ ಪ್ರಾಮಾಣಿಕತೆಯನ್ನ ಬೆರೆದ್ನಲ್ಲ, ಆ ಒಂದು ಕಾರಣಕ್ಕೆ ನನಗನ್ಸಿದ್ದು ಅವನು ಒಳ್ಳೆ ವೈದ್ಯನ ಆಗ್ಬೋದು, ಒಳ್ಳೆ ಡಾಕ್ಟರ್ ಆಗ್ಬೋದು ಅನ್ನೋದು. ಅಂದ್ರೆ ಅರ್ಥ ಏನಪ್ಪ ಮಕ್ಕಳೇ, ಒಬ್ಬ ವೈದ್ಯ ಕೇವಲ ಡಾಕ್ಟ್ರು ಅಂತ ಕರೆಸ್ಕೊಂಡ್ರೆ ಸಾಕಾಗಲ್ಲ, ಪ್ರಾಮಾಣಿಕನಾಗಿದ್ದಾಗ ಮಾತ್ರ ನಿಜವಾದ ವೈದ್ಯನಾಗಿರ್ಬೋದು ಅನ್ನುವಂಥದ್ದು ನನ್ನ ಭಾವನೆ. ನೀವು ಕೂಡ ಇದನ್ನ ಒಪ್ಬೋದು. ನಾಳೆ ದಿನ ಡಾಕ್ಟರ್ ಹತ್ರ ಹೋಗಿರ್ತೀರ, ಡಾಕ್ಟ್ರು ನಿಮಗೇನ್ ಕಾಯಿಲೆ ಅನ್ನೋದನ್ನ ಸತ್ಯವನ್ನ ಹೇಳದೆ, ಈ ಕಾಯಿಲೆಗೆ ಈ ಮಾತ್ರೆ ತಗೊಂಡ್ರೆ ಸರಿಯಾಗಿ ಗುಣ ಆಗತ್ತೋ ಇಲ್ವೋ ಅನ್ನೋ ಸತ್ಯವನ್ನ ಹೇಳದೆ, ಅಥವಾ ಇದಕ್ಕೆ ಗುಣ ಆಗದೆ ಇರುವಂತ ಕಾಯಿಲೆ ಅನ್ನುವಂತ ಸತ್ಯವನ್ನ ಹೇಳದೆ ಇದ್ರೆ, ಪ್ರಾಮಾಣಿಕವಾಗಿ ನಿಮ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ, ಪ್ರಾಮಾಣಿಕವಾಗಿ ಚಿಕಿತ್ಸೆ ಕೊಡ್ಲಿಲ್ಲ ಅಂದ್ರೆ, ಪ್ರಾಮಾಣಿಕವಾಗಿ ನಿಮ್ ಜೊತೆ ವ್ಯವಹರಿಸ್ಲಿಲ್ಲ ಅಂದ್ರೆ ನಂಬೋದಕ್ಕೆ ಸಾಧ್ಯನಾ ನಿಮ್ಗೆ ಅವ್ರ ಜೊತೆ? ಇನ್ನು ಫ್ರೆಂಡ್ಸೇ ಆಗ್ಲಿ, ಅವರು ಸತ್ಯವನ್ನ ಹೇಳಲಿಲ್ಲ ಅಂದ್ರೆ, ಪ್ರಾಮಾಣಿಕವಾಗಿರ್ಲಿಲ್ಲ ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗಳನ್ನೇ ನಂಬಲ್ಲಲ್ವಾ? ಅಂತ ಸಂದರ್ಭದಲ್ಲಿ ಡಾಕ್ಟರ್ ಮೇಲೆ ನಂಬಿಕೆ ಇರಬೇಕು ಅಂದ್ರೆ ಅವರು ಪ್ರಾಮಾಣಿಕರಾಗಿರ್ಬೇಕು ಅನ್ನುವಂಥದ್ದು ಅಷ್ಟೇ ಸತ್ಯ. ಒಬ್ಬ ವೈದ್ಯ ಅಂತ ಕರೆಸ್ಕೋಬೇಕಾದ್ರೆ ಪ್ರಾಮಾಣಿಕತೆ ಅನ್ನುವಂಥದ್ದು ಬಹಳ ಮುಖ್ಯ. ಕೇವಲ ಸೇವೆ ಮಾಡ್ತೀನಿ ಅನ್ನೋ ಮನೋಭಾವ ಇಟ್ಕೊಂಡ್ರೆ ಮಾತ್ರ ಸಾಕಾಗಲ್ಲ. ಆ ಸೇವೆ ಮನೋಭಾವ ಜೊತೆಗೆ ಪ್ರಾಮಾಣಿಕತೆಯು ಇದ್ದಾಗ ಮಾತ್ರ ಅವ್ರನ್ನ ಒಬ್ಬ ವೈದ್ಯ ಅಥವಾ ಉತ್ತಮ ವೈದ್ಯ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದು. ಸರಿ, ಹಾಗಾದ್ರೆ ಡಾಕ್ಟ್ರು ಅಂದ್ರೆ ಯಾರು ಅನ್ನೋ ಪ್ರಶ್ನೆ ಮತ್ತೆ ಹಂಗೆ ಇದೆ ಅಲ್ವಾ? ಒಳ್ಳೆ ವೈದ್ಯ ಯಾರು ಅಂತ ಹೇಳಿದೆ ನಾನು, ಒಳ್ಳೆ ಡಾಕ್ಟರ್ ಯಾರು ಅಂತ ಹೇಳಿದೆ. ಆದ್ರೆ ಡಾಕ್ಟ್ರು ಅಂದ್ರೆ ಯಾರು ಅನ್ನೋ ಪ್ರಶ್ನೆ. ಈ ಹುಡುಗ ಏನ ಮಾತಾಡೋದಕ್ ಶುರು ಮಾಡಿದೆ. ಅವನು ಆಮೇಲೆ ಏನ್ ಹೇಳ್ದ ಅಂತಂದ್ರೆ, ಸರ್ ನಾನು, ಹಾಗಾದ್ರೆ ನೀನು MBA ಮಾಡ್ಬೇಕು ಅಂತಿದ್ಯಲ್ಲ, ಮುಂದೆ ನೀನೇನು ಆಸ್ಪತ್ರೆ ಕಟ್ಬಿಟ್ಟು, ಈಗ ಬಹಳಷ್ಟು ಈ ತರ ಕೋರ್ಸ್ಗಳು ಬಂದಿವೆ, ಡಾಕ್ಟರ್ ಆದವರು ಕೂಡ ಬಿಸ್ನೆಸ್ ಕೋರ್ಸ್ಗಳಿಗೆ ಸೇರ್ಬೋದು MBA ಅನ್ನುವಂಥದ್ದು. ನಿಮ್ಮಲ್ಲಿ ಕೆಲವರು ನಿಮ್ಮ ಅಣ್ಣಂದ್ರುಗಳೋ, ಮನೆಯಲ್ಲಿ ಮಾವಂದ್ರುಗಳೋ, ಚಿಕ್ಕಪ್ಪಂದ್ರುಗಳೋ, ಚಿಕ್ಕಮ್ಮಂದ್ರುಗಳೋ, ಅತ್ತೆಯರೋ ಯಾರಾದ್ರೂ MBA ಕೋರ್ಸ್ ಸೇರಿರ್ಬೋದು. ಅವರೆಲ್ಲ ಕೂಡ ಬಿಸ್ನೆಸ್ ಅಲ್ಲಿ ಸೇರ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಕೋರ್ಸ್ ಸೇರ್ಕೊಂಡಿರ್ತಾರೆ, ಬಿಸ್ನೆಸ್ ಮಾಡ್ಬೇಕು. ಅವನು ಕೇಳಿದೆ, ನಾಳೆ ದಿನ ಹಾಸ್ಪಿಟ್ಲ್ ಬಿಸ್ನೆಸ್ ಮಾಡೋದಕ್ಕೆ ನೀನ್ MBA ಮಾಡೋ ಪ್ಲಾನ್ ಏನಾದ್ರು ಮಾಡ್ತಿದ್ಯಾಪಾ ಅಂತ. ಯಾಕಂದ್ರೆ ಅವನು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಅಪ್ಪ ಅಮ್ಮನ್ ಬಲುವಂತಕ್ಕೆ ಡಾಕ್ಟ್ರು ಓದೋದಕ್ಕೆ ಶುರು ಮಾಡ್ಕೊಂಡ. ಈಗ ಡಾಕ್ಟ್ರು ಆಗ್ತಾ ಇದ್ದಾನೆ ನಿನ್ನೇನು. ಆಗ ಅವನು ಮತ್ತಿನ್ನೊಂದು ಉತ್ತರ ಕೊಟ್ಟ, ಇಲ್ಲ ಸರ್, ನಾನೀಗೇನ್ MBA ಮಾಡ್ಬೇಕು ಅಂತಿಲ್ಲ, ನನಗೆ ಇಲ್ಲಿವರೆಗೂ ಏನ್ ಕಲ್ತಿದ್ದೀನೋ ಇದು ಬಹಳ ಖುಷಿ ಕೊಟ್ಟಿದೆ, ನನಗೆ ಸಮಾಧಾನನೂ ಕೊಟ್ಟಿದೆ. ಅಪ್ಪ ಅಮ್ಮನ ಬಲವಂತಕ್ಕೆ ನಾನು ಸೇರ್ಕೊಂಡಿರ್ಬೋದು, ಆದ್ರೆ ನಾನು ಈಗ ಪೇಷಂಟ್ ನ ನೋಡುವಾಗ ನನ್ನ ಇಷ್ಟದಿಂದಲೇ ನೋಡ್ತೀನಿ, ಕಷ್ಟಪಟ್ಟಲ್ಲ. ಅದರಿಂದ ನಾನು ಡಾಕ್ಟರ್ ಅಲ್ದೇ ಇರೋದಕ್ಕೆ ಏನು ಯೋಚನೆ ಮಾಡ್ತಿಲ್ಲ ಅಂತ ಅಂದ. ಸೊ ಡಾಕ್ಟರ್ ಆಗಿ ಮುಂದುವರಿತೀನಿ. ಹಾಗಾದ್ರೆ ನಿನ್ MBA ಏನ್ ಕತೆ ಅಂತ ಕೇಳಿದೆ. ಮಾಡ್ತೀಯ ಈಗ ಮತ್ತೆ ಅಂತ. ಇಲ್ಲ ಸರ್, ನಾನು ಹಾಸ್ಪಿಟ್ಲು, ನಂದೇ ಕ್ಲಿನಿಕ್ ಹಾಸ್ಪಿಟ್ಲು ಓಪನ್ ಮಾಡ್ಬೋದು ನಿಜ, ಆದ್ರೆ ಈಗ MBA ಮಾಡ್ಬೇಕು ಅಂತಿಲ್ಲ. ನನಗೆ ಇಂಟ್ರೆಸ್ಟ್ ಇದ್ದಿದ್ದು ನಾನು ಕೃಷಿ ಮಾಡೋದ್ರಲ್ಲಿ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಕೃಷಿಕರು, ರೈತರು. ನಾನು ಅವ್ರ ತರದಲ್ಲೇ ರೈತರಾಗಿರ್ಬೇಕು ಅಂತ ನನಗೆ ಆಸೆ ಇತ್ತು. ಆದ್ರೆ ಅಪ್ಪ ಅಮ್ಮನ ಆಸೆಗೋಸ್ಕರ ಡಾಕ್ಟರ್ ಅದೇ. ಈಗ ರೈತ ಮಗನಾಗಿ ನಾನು ರೈತ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ, ಅಲ್ಲಿ ಬಿಸ್ನೆಸ್ ಮಾಡ್ತೀನಿ ನಾನು. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮ ಬಹಳ ಕಷ್ಟಪಡ್ತಾರೆ, ಆದ್ರೆ ಅವ್ರಿಗೆ ಬಿಸ್ನೆಸ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ನಾನು ಅದ್ರ ಬಗ್ಗೆ ಬಹಳ ತಿಳ್ಕೊಂಡಿದ್ದೀನಿ ವಿಚಾರವನ್ನ. ಸೊ ರೈತನಾಗಿ ಯಾವ ತರದಲ್ಲಿ ಒಳ್ಳೆ ತರ ದುಡಿಬಹುದು,
ಅದನ್ನೂ ಮಾಡ್ತೀನಿ. ಜೊತೆಗೆ ಅದರಿಂದ ಬಂದಂತಹ ಒಂದು ಲಾಭ ಏನಿದೆ ಅದನ್ನೇ ಇಟ್ಕೊಂಡು ಈ ವೈದ್ಯ ವೃತ್ತಿಯಲ್ಲಿ ಬರುವಂತದನ್ನ ಸೇವೆಯಾಗಿ ಪರಿಗಣಿಸ್ತೀನಿ. ಅದನ್ನ ನಾನು ನನ್ನ ಲಾಭಕ್ಕೋಸ್ಕರ ಮಾಡ್ಕೊಳ್ಳೋದಿಲ್ಲ. ವೈದ್ಯ ವೃತ್ತಿ ನನ್ನ ದುಡಿಮೆಗೆ, ನಾನು ಬದುಕ್ಬೇಕಲ್ವಾ ಸರ್, ನನ್ನ ದುಡಿಮೆಗೆ ರೈತ ವೃತ್ತಿಯನ್ನೇ ಅವಲಂಬಿಸ್ತೀನಿ ನನ್ನ ಬಿಸ್ನೆಸ್ ಐಡಿಯಾಗಳಿಟ್ಕೊಂಡು. ಆದ್ರೆ ರೋಗಿಗಳ ಶುಶ್ರೂಷೆಗೆ ವೈದ್ಯ ವೃತ್ತಿಯನ್ನ ಮುಂದುವರಿಸ್ತೀನಿ. ಹಾಗೆ ಆಗದೇ ಇರೋರಿಗೆ ನಾನು ಈ ಫೀಸ್ ತಗೊಳ್ದೇನೆ ಈ ರೈತ ವೃತ್ತಿಯಿಂದ ಬಂದಿರುವಂತ ಆದಾಯದ ಆಧಾರದ ಮೇಲೆ ನಾವು ಟ್ರೀಟ್ಮೆಂಟ್ ಫ್ರೀ ಆಗಿ ಕೊಡ್ತೀನಿ ಅಂತ. ಎಂತ ಉದಾತ್ತ ಮನೋಭಾವ ಅಂತ ಅನಿಸ್ತು. ಅವನು ಎಲ್ರಿಗೂ ಫ್ರೀ ಕೊಡ್ತೀನಿ ಅನ್ಲಿಲ್ಲ, ಯಾರಿಗ ಅಗತ್ಯ ಇದೆಯೋ ಅವ್ರಿಗೆ ಅವ್ರ ಹತ್ರ ದುಡ್ಡು ತಗೊಳ್ದೆ, ಬಟ್ ಅವನು ಬದುಕ್ಬೇಕು, ಬೇರೆ ತರ ಬಿಸ್ನೆಸ್ ಮಾಡಿ ಅದರ ಮೂಲಕ ವೈದ್ಯಕೀಯ ವೃತ್ತಿಯನ್ನ ಮುಂದುವರಿಸ್ತೀನಿ. ಬಹಳ ಖುಷಿ ಆಯ್ತು. ಈ ತರದ ವೈದ್ಯರು ಪ್ರಾಯಶಃ ಇನ್ನಷ್ಟು ಒಳ್ಳೆ ಕೆಲಸನ ಮಾಡೋದಕ್ಕೆ ಸಹಾಯ ಆಗತ್ತೆ. ಆದ್ರೂ ಡಾಕ್ಟ್ರು ಯಾರು ಅನ್ನೋ ಪ್ರಶ್ನೆ ಹಂಗೆ ಉಳ್ಕೋತಲ್ವಾ. ಇದೇನೋ ಆ ವ್ಯಕ್ತಿಯ ಒಂದು ಉದಾಹರಣೆ. ನಿಮಗ್ ಗೊತ್ತಿದೆಯೋ ಗೊತ್ತಿಲ್ವೋ, ಡಾಕ್ಟರ್ ಅನ್ನೋ ಒಂದು ಪದ ಇಂಗ್ಲಿಷ್ನ ಪದ, ಅದು ಗೊತ್ತಿದೆ ಎಲ್ರಿಗೂ. ಅದು ಕನ್ನಡಕ್ಕೆ ಆಗ್ಬಿಟ್ಟಿದೆ, ಡಾಕ್ಟ್ರೇ ಅಂತ ಆಗ್ಬಿಟ್ಟಿದೆ. ಆದ್ರೆ ಮೂಲವಾಗಿ ಈ ಪದ ಡಾಕ್ಟರ್ ಅನ್ನುವಂಥದ್ದು ಬಂದಿರುವಂಥದ್ದು ಇಂಗ್ಲಿಷ್ನಿಂದಲ್ಲ, ಅದು ಬೇರೆ ಭಾಷೆಯಿಂದ ಬಂದಿರುವಂಥದ್ದು. ಲ್ಯಾಟಿನ್ ಅನ್ನುವಂಥ ಭಾಷೆ ಕೇಳಿರ್ಬೋದು, ಈಗ ಯಾರು ಹೆಚ್ಚು ಮಾತಾಡೋದಿಲ್ಲ ಆ ಭಾಷೆನ. ಗ್ರೀಕ್ ಮತ್ತು ಲ್ಯಾಟಿನ್ ಅನ್ನುವಂಥದ್ದು ಒಂದು ಹಳೆಯ ಭಾಷೆಗಳು, ಇಂಗ್ಲಿಷ್ಗಿಂತಲೂ ಮುಂಚೆ ಇದ್ದಂತ ಭಾಷೆಗಳು. ಅಲ್ಲಿ ಲ್ಯಾಟಿನ್ ಭಾಷೆನಲ್ಲಿ ಡೋಸಿಯರ್ ಅನ್ನುವಂಥ ಒಂದು ವರ್ಡ್ ಇದೆ. ಆ ಡೋಸಿಯರ್ ಅನ್ನುವಂಥ ವರ್ಡ್ ಇಂದ ಡಾಕ್ಟರ್ ಅನ್ನುವಂಥ ವರ್ಡ್ ಬಂದಿದೆ ಅಂತ ಹೇಳ್ತಾರೆ. ಇಂಗ್ಲಿಷ್ಗೆ ಅದು ಬರುವಾಗ ಅದು ಡೋಸಿಯರ್ ಹೋಗಿ ಡಾಕ್ಟರ್ ಆಯ್ತು. ಏನಾಗಾದ್ರೆ ಡೋಸಿಯರ್ ಅಂತಂದ್ರೆ ಏನ್ ಇಂಜೆಕ್ಷನ್ ಡೋಸ್ ಕೊಡ್ತೇವಲ್ಲ ಅದ ಅಲ್ಲ. ಡೋಸಿಯರ್ ಅಂತ ಅಂದ್ರೆ ಲ್ಯಾಟಿನ್ ನಲ್ಲಿ ಪಾಠ ಮಾಡೋದು, ತಿಳುವಳಿಕೆ ಕೊಡೋದು, ಟು ಟೀಚ್ ಅಂತ ಅನ್ನುವಂತ ಅರ್ಥ. ಅಂದ್ರೆ ಶಿಕ್ಷಣವನ್ನ ಕೊಡುವಂಥದ್ದು ಡೋಸಿಯರ್ ಅನ್ನುವಂಥ ಪದ. ಅಂದ್ರೆ ಡಾಕ್ಟ್ರು ಅಂತಂದ್ರೆ ಅವರ ಅರ್ಥ ಪಾಠವನ್ನ ಹೇಳಿಕೊಡುವಂಥದ್ದು, ಕೇವಲ ಕಾಯಿಲೆಯನ್ನ ಗುಣ ಮಾಡೋದು ಅಲ್ಲ ಅನ್ನುವಂಥ ಅರ್ಥದಲ್ಲಿ ಬಂದಿದೆ. ಅಂದ್ರೆ ಅದು ಇಂಗ್ಲಿಷಲ್ಲಿ ಸರಿ ಅಥವಾ ಲ್ಯಾಟಿನ್ ಅಲ್ಲಿ ಸರಿ, ಕನ್ನಡದಲ್ಲಿ ಏನು ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು ಅಲ್ವಾ. ಕನ್ನಡದಲ್ಲೂ ಕೂಡ ಡಾಕ್ಟರ್ ಅನ್ನೋದಕ್ಕೆ ಎಲ್ರಿಗೂ ಗೊತ್ತು ವೈದ್ಯರು ಅಂತಾರೆ. ಈ ವೈದ್ಯ ಅನ್ನುವಂಥದ್ದು ಸಂಸ್ಕೃತದ ಮೂಲದಿಂದ ಬಂದಿರುವಂತಹ ವಿದ್ಯೆ ಅನ್ನುವಂಥ ಪದದಿಂದ ಬಂದಿರುವಂಥದ್ದು. ವಿದ್ಯೆಯನ್ನ ಬಲ್ಲವನೇ ವೈದ್ಯ ಅನ್ನುವಂಥದ್ದು. ಅಂದ್ರೆ ಕೇವಲ ಟೀಚ್ ಮಾಡೋದಲ್ಲ, ಹೇಳಿಕೊಡೋದಲ್ಲ, ತಿಳುವಳಿಕೆ ಜ್ಞಾನವನ್ನ ಪಸರಿಸುವಂತವನು ಅವನು ವೈದ್ಯ ಅನ್ನುವಂಥದ್ದು. ವಿದ್ಯೆಯಿಂದ ವೈದ್ಯನಾಗ್ತಾನೆ. ಅಂದ್ರೆ ಕಲಿಯೋದ್ರಿಂದ ಮಾತ್ರ ಅಲ್ಲ, ಕಲಿಸೋದ್ರೂ ಕೂಡ ವೈದ್ಯನಾಗ್ತಾನೆ ಅನ್ನೋದು. ಹಾಗಾದ್ರೆ ಏನನ್ನ ಕಲಿಸ್ತಾರೆ? ಕಲಿಸೋರೆಲ್ರು ವೈದ್ಯರೇ ಅನ್ನೋ ಪ್ರಶ್ನೆ ಬರುತ್ತೆ. ನೀವು ನೋಡಿರ್ಬೋದು ಎಷ್ಟೋ ಜನ ನೀವು ನಿಜವಾದ ಡಾಕ್ಟ್ರ ಅಂತ ಎಷ್ಟೋ ಪ್ರಶ್ನೆ ಮಾಡ್ತಾರೆ, ಅಥವಾ ಡಿಗ್ರಿ ಡಾಕ್ಟ್ರ ಅಂತ. ಎಷ್ಟೋ ಸಲಿ ಡಾಕ್ಟರೇಟ್ ಅನ್ನೋ ಪದವಿ ಪ್ರದಾನ ಮಾಡ್ತಾರೆ. ಯಾರಿಗೆ? ವಿಜ್ಞಾನಿಗಳಿಗೆ. ಯಾವುದೋ ಒಂದು ಸಂಶೋಧನೆಯಲ್ಲಿ ಹೆಚ್ಚು ಕೆಲಸ ಮಾಡಿ ಆಳವಾದ ಅಧ್ಯಯನ ಮಾಡಿದಂಥವ್ರಿಗೆ ಡಾಕ್ಟರ್ ಅಂತ ಏನೋ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ವಿಜ್ಞಾನ ಕ್ಷೇತ್ರದಲ್ಲಿ ಸೈಂಟಿಸ್ಟ್ಗಳಿಗೆ, ವಿಜ್ಞಾನಿಗಳಿಗೆ. ಹಾಗಾದ್ರೆ ಅವರು ಡಾಕ್ಟ್ರೇನೆ. ವಿಶಾಲ ಅರ್ಥದಲ್ಲಿ ಡಾಕ್ಟ್ರು ಅಂತಂದ್ರೆ ವಿಜ್ಞಾನವನ್ನ ಅಥವಾ ವಿಶೇಷವಾದ ಜ್ಞಾನವನ್ನ ಪಸರಿಸುವಂತವ್ರು, ಅದರ ಕುರಿತು ಆಳವಾಗಿ ಅಧ್ಯಯನ ಮಾಡಿದಂಥವ್ರು, ಅದರ ಕುರಿತು ಸಂಶೋಧನೆ ಮಾಡಿದವರು ಎಲ್ಲರನ್ನೂ ಕೂಡ ಒಳಗೊಂಡವರು ವೈದ್ಯರ. ಹಾಗಾದ್ರೆ ಡಾಕ್ಟರ್ ಅಂದ್ರೆ ಏನೇನೆಲ್ಲ ಆಗ್ಬೋದು? ಡಾಕ್ಟರ್ ಅಂದ್ರೆ ಕೇವಲ ಗುಣಪಡಿಸೋನು ಮಾತ್ರ ಅಲ್ಲ, ಆದ್ರೆ ಅವರು ಕಾಯಿಲೆಯನ್ನ ಪತ್ತೆ ಹಚ್ಚುವಂತ ಪತ್ತೇದಾರಿನೂ ಕೂಡ ಆಗ್ಬೋದು. ನೀವು ಶರ್ಲಾಕ್ ಹೋಮ್ಸ್ ಅನ್ನುವಂತ ಒಂದು ಪ್ರಸಿದ್ಧ ನಾಟಕಕಾರರ, ಕಾದಂಬರಿಕಾರರ ಕಥೆಗಳನ್ನ ಕೇಳಿದ್ರೆ ಅದರಲ್ಲಿ ಡಿಟೆಕ್ಟಿವ್ ಏನಿದೆ, ಶರ್ಲಾಕ್ ಹೋಮ್ಸ್ ಅನ್ನುವಂತ ಡಿಟೆಕ್ಟಿವ್ ಏನಿದ್ದಾರೆ,
ಅವರು ಅವರಿಗೆಲ್ಲ ಏನು ಒಂದು ದಾರಿಕೆ ಕೆಲಸಕ್ಕೆ ಅವಲಂಬಿತ ಆಗುವಂತದ್ದು ಡಾಕ್ಟರ್ ವ್ಯಾಟ್ಸನ್ ಅನ್ನುವಂಥ ವೈದ್ಯರ ಸಹಕಾರದಿಂದ. ಅದು ಹೆಂಗೆ ಸಾಧ್ಯ? ಯಾಕಪ್ಪ ಅಂತಂದ್ರೆ ಡಾಕ್ಟ್ರು ಕಾಯಿಲೆಯನ್ನ ಪತ್ತೆ ಮಾಡೋದನ್ನ ಯಾವಾಗ್ಲೂ ಕಂಡುಹಿಡಿತಾ ಇರ್ತಾರಲ್ವ. ನಿನ್ಗೇನ್ ಕಾಯಿಲೆ ಇದೆ, ಯಾತಕ್ ಈ ಕಾಯಿಲೆ ಬಂತು, ಎಲ್ಲಿಂದ ಬಂತು, ಹೇಗ್ ಬಂತು, ಯಾಕೆ ಬಂತು ಅನ್ನುವಂಥದ್ದು. ಅದಕ್ಕೆ ಅವರು ಡಾಕ್ಟರ್ ವ್ಯಾಟ್ಸನ್ ಈ ತರ ಚೆನ್ನಾಗಿ ಕಂಡುಹಿಡಿತಾನೆ ಅಂತ ಅನ್ನುವಂಥ ಶರ್ಲಾಕ್ ಹೋಮ್ಸ್ ಅನ್ನೋಂಥವ್ರು ಡಾಕ್ಟರ್ ವ್ಯಾಟ್ಸನ್ ಮೇಲೆ ಅವಲಂಬಿತರಾಗಿದ್ದಂಥದ್ದು. ಸೊ ಪತ್ತೇದಾರಿ ಕೆಲಸ ನಾವು ಮಾಡ್ತೀವಿ ನಿಮ್ ದೇಹದೊಳಗೆ. ಆ ಕ್ರಿಮಿ ಇದೆಯಾ, ಈ ಕಾಯಿಲೆ ಇದೆಯಾ, ಇನ್ನೊಂದಿದ್ಯಾ ಅಂತ ಟೆಸ್ಟ್ಗಳನ್ನ ಬರಿತೀವಲ್ವಾ. ಅದ್ ಮಾಡಿದಾಗ ಡಿಟೆಕ್ಟಿವ್ ಕೆಲಸನೂ ಮಾಡ್ತೀವಿ. ಜೊತೆಗೆ ಈ ಕಾಯಿಲೆ ಯಾಕೆ ಬಂದಿರಬಹುದು ಅನ್ನುವಂಥ ಸಂಶೋಧನೆನೂ ಕೂಡ ಮಾಡ್ತೀವಿ. ಸೊ ರಿಸರ್ಚ್ ಕೂಡ ಮಾಡ್ತೀವಿ ಸೈಂಟಿಸ್ಟ್ ತರ. ಹಾಗೇನೆ ಕೇವಲ ಅಷ್ಟು ಮಾಡಿದ್ರೆ ಸಾಕಾ? ಇಲ್ಲ, ನಾವ್ ಇದನ್ನ ಜನಕ್ಕೆ ತಿಳುವಳಿಕೆನೂ ಕೂಡ ಕೊಡ್ಬೇಕು. ಆಗ್ಲೇ ಹೇಳ್ದಾಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಟೀಚ್ ಮಾಡ್ಬೇಕು 4 ಜನಕ್ಕೆ. ಯಾರಿಗೆ? ಜನಕ್ಕೂ ಹೇಳ್ಬೇಕು, ಹೊಸದಾಗಿ ಬರುವಂತ ಜೂನಿಯರ್ ಡಾಕ್ಟರ್ಗಳಿಗೆ ಅಥವಾ ಯಂಗ್ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಪಾಠನೂ ಕೂಡ ಹೇಳಬೇಕು. ಯಾವ ತರದಲ್ಲಿ ನೋಡ್ಬೇಕು ಪೇಷಂಟ್ನ, ಅಥವಾ ಪೇಷಂಟ್ ಸಮಸ್ಯೆ ಇದ್ದಾಗ ಯಾವ ತರದಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ಅನ್ನುವಂಥ. ಅಷ್ಟೇನ ಕೆಲ್ಸ? ಅದು ಮಾತ್ರ ಅಲ್ಲ, ಡಾಕ್ಟ್ರು ಇದನ್ನ ನೋಡಪ್ಪ, ಇದು ABCDEFGH ಅಂತ ಅನ್ಕೊಂಡು ಹೇಳ್ಕೊಂಡು ಹೋಗ್ಬಿಟ್ರೆ ಮುಗೀತಾ? ಎಲ್ರಿಗೂ ಅರ್ಥ ಆಗತ್ತಾ? ಪಾಠ ಹೇಳ್ಕೊಡೋದು ಅಂತಂದ್ರೆ ನೋಟ್ಸ್ ಡಿಕ್ಟೇಟ್ ಮಾಡ್ದಂಗೆ ಆಗಲ್ಲ. ಪೇಷಂಟ್ ಗೊತ್ತಾಗತ್ತಾ? ಕನ್ಫ್ಯೂಸ್ ಆಗಿ ಕೊಂಡು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾನೆ. ಡಾಕ್ಟರ್ ಬಂದು ABCD ಅಂತ ಬುಲೆಟ್ ಪಾಯಿಂಟ್ ಅಲ್ಲಿ ಹೇಳ್ಕೊಂಡು ಹೋದ್ರೆ ಯಾಕಂದ್ರೆ ಪೇಷಂಟ್ ಆದಾಗ ನಿಮ್ಗೆ ಎಷ್ಟೊಂದು ಆತಂಕಗಳಿರ್ತವೆ, ಭಯ ಇರ್ತವೆ, ಗಾಬರಿ ಇರ್ತವೆ. ಈಗಲೂ ಕೂಡ ಮಕ್ಕಳೇ ಸಾಮಾನ್ಯವಾಗಿ ಯಾರು ತುಂಬಾ ಗಲಾಟೆ ಮಾಡ್ತಿದ್ರೆ ಈಗ್ಲೂ ಬರ್ತಾರೆ ಅಪ್ಪ ಅಮ್ಮಂದ್ರುಗಳು ಒಂದ್ ಮಗುನ್ ಕರ್ಕೊಂಡು. ಮಗು ನನ್ ರೂಮಿಗೆ ಬಂದ ತಕ್ಷಣ ಕಿಟಾರ ಕಿರ್ಚ್ಕೊಳಕ್ ಶುರು ಮಾಡತ್ತೆ, ಹೊರಗಡೆ ಹೋಗ್ಬೇಕು ಅಂತ. ಯಾಕೆ ಹೊರಗಡೆ ಹೋಗ್ಬೇಕು ಅಂತ ಕಿರ್ಚ್ಕೊಳತ್ತಿ ಅಂತ ನನ್ಗ ಆಶ್ಚರ್ಯ. ಆಗ್ಲೇ ಅಪ್ಪ ಅಮ್ಮ ಹೇಳ್ತಾರೆ, ಏಯ್ ಅಳಗ್ ನಿಲ್ಸು, ಬಾಯ್ ಮುಚ್ಚು, ಇಲ್ಲ ಅಂದ್ರೆ ನೋಡ್ರಿ ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಡ್ಸ್ಬಿಡ್ತೀನಿ. ಮಗು ಅಳ್ತಾ ಇರೋದ್ ಯಾಕೆ? ಹಿಂಗೆ ಹೇಳಿ ಹೇಳಿ ಎದುರಿಸೋದ್ರಿಂದ ಅಪ್ಪ ಅಮ್ಮ. ಡಾಕ್ಟರ್ ಅಂದ್ರೆ ಇಂಜೆಕ್ಷನ್ ಕೊಡೋರು ಅಂತ ನಂತರದಲ್ಲಿ. ಹೌದಾ? ಬರೀ ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಕೊಡೋದ್ ಪಾಪ ನರ್ಸು, ಸಿಸ್ಟ್ರು. ಆದ್ರೆ ಡಾಕ್ಟರ್ ರೂಮ್ ಕರ್ಕೊಂಡ್ ಬರುವಾಗೆಲ್ಲ ಹೇಳ್ಕೊಂಡ್ ಬರೋದು, ನೋಡು ನೀನ್ ಹತ್ರ ಗಲಾಟೆ ಮಾಡಿದ್ರೆ, ಊಟ ಮಾಡ್ಲಿಲ್ಲ ಅಂತಂದ್ರೆ ಇಂಜೆಕ್ಷನ್ ಕೊಡ್ತೀನಿ ಅಂತ. ಇದೇ ತರ ನಂಗೂ ಹೇಳುತ್ತಾರೆ, ನೋಡಿ ಡಾಕ್ಟ್ರೆ, ನೋಡಿ ಇವ್ರಿಗೆ ಚೆನ್ನಾಗಿ ಬುದ್ಧಿ ಹೇಳಿ, ಬರೀ ಚಾಕ್ಲೇಟ್ ತಿಂತಾಳೆ, ಐಸ್ ಕ್ರೀಮ್ ತಿಂತಾಳೆ, ಅಥವಾ ಬರೀ ಬೇಕರಿ ತಿಂಡಿ ಬೇಕು ಅಂತ ಕೇಳ್ತಾನೆ, ಒಂದ್ ಇಂಜೆಕ್ಷನ್ ಕೊಡಿ ಇವನ್ಗೆ ಕೇಳಿದ್ರೆ ಅಂತ. ಆಗ ನಾನೇನ್ ಹೇಳ್ತೀನಿ ಗೊತ್ತಾ? ಯಾರಮ್ಮ ತೆಕ್ಕೊಡೋದು ಈ ಬೇಕರಿ ತಿಂಡಿ ಎಲ್ಲ? ಅಪ್ಪ ಅಮ್ಮ ತಾನೆ, ನೀವೇ ತಾನೆ, ಅಥವಾ ಮಾವ ತಾನೆ, ಅಥವಾ ಫ್ರೆಂಡ್ಸ್ ತಾನೆ. ಅವ್ನ್ ಕರ್ಕೊಂಬನ್ನಿ, ಇವ್ರು ಕೇಳಿದ್ರು ಅಂತ ತೆಕ್ಕೊಡ್ಬೇಕಾ? ಫಸ್ಟ್ ಅವ್ರಿಗೆ ಇಂಜೆಕ್ಷನ್ ಕೊಡ್ತೀನಿ. ಸೊ ಏನಪ್ಪಾ ನಾವು ಮಾಡ್ತಿದೀವಿ ಅಂತಂದ್ರೆ, ಮತ್ತೆ ಡಾಕ್ಟ್ರು ಅಂದ್ರೆ ಇಂಜೆಕ್ಷನ್ ಕೊಡೋರು ಅನ್ಕೋತೀವಿ. ಆದ್ರೆ ಡಾಕ್ಟ್ರ್ ಕೆಲ್ಸ ಬರೀ ಇಂಜೆಕ್ಷನ್ ಕೊಡೋದಲ್ಲ. ಇಂಜೆಕ್ಷನ್ಗಳು ಯಾವ್ದು ಕೊಡ್ಬೇಕು, ಹುಷಾರ್ ತಪ್ಪದಾಗ ಕೊಡ್ಬೇಕಾಗತ್ತೆ. ಆದ್ರೆ ಇಂಜೆಕ್ಷನ್ ಕೊಟ್ರೆ ಕಾಯಿಲೆ ಗುಣ ಆಗತ್ತೋ ಇಲ್ಲೋ ಅನ್ನುವಂತ ಒಂದು ಭರವಸೆಯನ್ನ ಕೊಡುವಂತಹದ್ದು, ಕಾಯಿಲೆಯಿಂದ ಯಾವ ತರ ತಪ್ಪಿಸ್ಕೊಳ್ಬೇಕು ಅನ್ನುವಂತ ಒಂದು ಕೌನ್ಸಿಲಿಂಗ್, ಆಪ್ತ ಸಮಾಲೋಚನೆ, ಅವ್ರ ಜೊತೆ ಒಂದು ಸಮಾಲೋಚನೆಯನ್ನ ಮಾಡುವಂತದ್ದು, ಅವ್ರ ಜೊತೆ ಮಾತಾಡುವಂಥದ್ದು. ಈ ತರ ಮಾಡಿದ್ರೆ ಹೀಗಾಗತ್ತೆ, ಈ ತರ ಮಾಡ್ಲಿಲ್ಲ ಅಂದ್ರೆ ಈ ತರ ಆಗತ್ತೆ ಅನ್ನುವಂತ ಹೇಳುವಂತಹ ಒಂದು ಜವಾಬ್ದಾರಿನೂ ಕೂಡ ವೈದ್ಯರಿಗೆ ಇರುತ್ತೆ. ಅದಲ್ಲದೇನೆ ಇದೆಲ್ಲ ಅನ್ಬೇಕು ಅಂದ್ರೆ ಡಾಕ್ಟ್ರು ಜೀವನ ಪರ್ಯಂತ ಕಲಿತಾನೇ ಇರ್ಬೇಕು. ಯಾಕಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಿನ್ನೆ ಇದ್ದಂಥದ್ದು ನಾಳೆಗೆ ಬಹಳಷ್ಟು ಬದಲಾವಣೆ ಆಗಿರ್ಬೋದು. ಹಲವಾರು ವರ್ಷಗಳ ಹಿಂದೆ TB ಅನ್ನೋ ಕಾಯಿಲೆ ಕೇಳಿರ್ಬೋದು, ಕ್ಷಯ, ಅದಕ್ಕೆ ಔಷಧಿನೇ ಇರ್ಲಿಲ್ಲ. ಈಗ ಆ ಕಾಯಿಲೆಗೆ ಔಷಧಿಯನ್ನ ಕಂಡುಹಿಡಿದಿದ್ದಾರೆ. ಮೊದಲು ಕ್ಯಾನ್ಸರ್ಗಳಿಗೆ ಔಷಧಿ ಇರ್ಲಿಲ್ಲ, ಈಗ ಹೊಸದಾಗಿ ಕ್ಯಾನ್ಸರ್ಗಳಿಗೆ ಔಷಧಿ ಕಂಡುಹಿಡಿದಿದ್ದಾರೆ. ಸಕ್ಕರೆ ಕಾಯಿಲೆ ಶುರುವಿನಲ್ಲಿ ಬರೀ ಇಂಜೆಕ್ಷನ್ ತಗೋಬೇಕು ಅಂತ ಅನ್ಸ್ತಿತ್ತು, ಈಗ ಮಾತ್ರೆಗಳನ್ನ ಕಂಡುಹಿಡಿದಿದ್ದಾರೆ. ಈ ತರ ಕಾಯಿಲೆ ಬಗ್ಗೆ ಹೊಸ ಹೊಸ ವಿಚಾರಗಳು, ಆರೋಗ್ಯದ ಬಗ್ಗೆ ಹೊಸ ಹೊಸ ವಿಚಾರಗಳು ಪ್ರತಿ ದಿನ ಪ್ರತಿ ಕ್ಷಣ ಬರ್ತಾನೆ ಇರತ್ತೆ. ಅದನ್ನ ತಿಳ್ಕೊಳ್ಳಿಲ್ಲ,
60 ವರ್ಷದಿಂದ ಏನ್ ಕೊಟ್ಟಿದ್ನೋ ಅದನ್ನೇ ಇವತ್ತು ಕೊಡ್ತೀನಿ ಅಂತಂದ್ರೆ ಕಾಯಿಲೆ ಗುಣ ಆಗತ್ತಾ? ಎಲ್ಲ ಹೊಸ ಹೊಸ ಕಾಯಿಲೆಗೆ ಹೊಸ ಹೊಸ ತರದಲ್ಲಿ ಮದ್ದು, ಹೊಸ ಹೊಸ ತರದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಡಾಕ್ಟ್ರು ಸದಾ ಕಾಲದಲ್ಲಿ ಪರಿಣತಿಯನ್ನ ಬೆಳೆಸ್ಕೊತಾ ಇರ್ಬೇಕು. ಹಾಗಾದ್ರೆ ಡಾಕ್ಟ್ರು ಅನ್ನುವಂಥದ್ದು ನಾನು ಆಗ್ಲೇ ಹೇಳದಾಗೆ ಒಬ್ಬ ಸೈಂಟಿಸ್ಟು ಆಗಿರ್ಬೇಕು, ಒಬ್ಬ ಟೀಚರು ಆಗಿರ್ಬೇಕು, ಒಬ್ಬ ಡಿಟೆಕ್ಟಿವ್ ಆಗಿರ್ಬೇಕು, ಒಬ್ಬ ಆಪ್ತ ಸಮಾಲೋಚಕರು ಆಗಿರ್ಬೇಕು, ಕೌನ್ಸಿಲರು ಆಗಿರ್ಬೇಕು. ಯಾಕೆನೆ ಜೀವಮಾನ ಪರ್ಯಂತ ಕಲಿಯುವಂತಹ ವ್ಯಕ್ತಿ ಆಗಿದ್ರೆ ಮಾತ್ರ ಅವನನ್ನ ಡಾಕ್ಟ್ರು ಅಂತ ಕರೆಯೋದಕ್ಕೆ ಸಾಧ್ಯ. ಹಾಗಾದ್ರೆ ಬರೀ ಕಲಿತಾನೆ ಇದ್ರೆ ಯಾವಾಗಪ್ಪ ನೀವು ಪ್ರಾಕ್ಟೀಸು ಅಂತ ಕೇಳೋದು. ಅದಕ್ಕೆ ಡಾಕ್ಟರ್ ಅದನ್ನ ಪ್ರಾಕ್ಟೀಸ್ ಅಂತ ಹೇಳೋದು. ಯಾವತ್ತು ಡಾಕ್ಟರ್ನ ಪ್ರಾಕ್ಟೀಸ್ ಇಲ್ಲದೆ ಡಾಕ್ಟರ್ ಆಗಲ್ಲ. ಏನ್ ಮಾಡ್ತೀರಾ ಅಂತಂದ್ರೆ ಪ್ರಾಕ್ಟೀಸ್ ಮಾಡಕ್ ಹೋಗಿದ್ದೆ ಅಂತ ಹೇಳ್ತಾರೆ ಡಾಕ್ಟರ್. ಅಂದ್ರೆ ಪ್ರತಿನಿತ್ಯ ಆ ಒಂದು ಜ್ಞಾನವನ್ನ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ, ಸೈಕಲ್ ಕಲಿತೆ ಅಂತ ಅಲ್ಲಿಗೆ ಬಿಡೋಂಗಿಲ್ಲ. ಸೈಕಲ್ ದಿನ ಪ್ರಾಕ್ಟೀಸ್ ಮಾಡ್ಬೇಕು, ಆಗ್ಲೇ ಸೈಕಲ್ ಮೇಲೆ ಪರಿಣಿತಿ ಬರುವಂತದ್ದು. ನಾನು ಹಾಡ್ ಕಲಿತೆ ಅಂತ ಹೇಳೋಂಗಿಲ್ಲ. ಹೊಸದಾಗಿ ಹಾಡನ್ನ ದಿನ ಹಾಡಿ 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 ರಾಗಬದ್ಧವಾಗಿ ಬಂದ ಮೇಲೆ ಮಾತ್ರ ಅದು ಸುಶ್ರಾವ್ಯವಾದ ಹಾಡಾಗೋದು, ಪರಿಣಿತಿ ಬರುವಂತದ್ದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ಡಾಕ್ಟ್ರು ಜೀವಮಾನ ಪರ್ಯಂತ ಕಲಿತಾ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವರ ಕೌಶಲ್ಯವನ್ನ, ಸ್ಕಿಲ್ ಅನ್ನುವಂಥದ್ದು ಏನಿದೆ ಅದನ್ನ ವೃದ್ಧಿ ಮಾಡ್ಕೋತಾ ಇರ್ಬೇಕು. ಒಬ್ಬ ಡಾಕ್ಟರ್ ಆಗಿರ್ಬೇಕಾದ್ರೆ ಕೇವಲ ಜ್ಞಾನ ಮಾತ್ರ ಸಾಕಾಗೋದಿಲ್ಲ, ಪ್ರಾಕ್ಟೀಸ್ ಕೂಡ ಇಂಪಾರ್ಟೆಂಟ್. ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ಕೆಲಸ ಡಾಕ್ಟ್ರು ಮಾಡುವಂತಹ ಟ್ರೀಟ್ಮೆಂಟು ಅಥವಾ ಡಾಕ್ಟ್ರು ಕಂಡಿಡಿದಂತ ಕಾಯಿಲೆ ಆಗೋ ಸಾಧ್ಯತೆಗಳಿರ್ತವೆ. ಅದು ನಮ್ಗೆ ಗೊತ್ತಿರ್ಬೇಕು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಡಾಕ್ಟ್ರು ಸರಿಯಾದ ಕಾಯಿಲೆಯನ್ನೇ ಹಚ್ತಾರೆ, ಸರಿಯಾಗಿ ಟ್ರೀಟ್ಮೆಂಟ್ ಕೊಡಕ್ 100% ಸರಿ ಇರ್ತಾರೆ. ಗ್ಯಾರಂಟಿ ಕೊಡ್ತೀರಾ ಡಾಕ್ಟ್ರೆ ಈ ಕಾಯಿಲೆ ಇದೆ ಅಂತನಾ, ಅಥವಾ ಈ ಕಾಯಿಲೆಗೆ ಈ ಟ್ರೀಟ್ಮೆಂಟ್ ಕೊಟ್ರೆ ಗುಣ ಆಗ್ಬಿಡತ್ತೆ ಅಂತ? ಯಾವ ಡಾಕ್ಟ್ರು ಗ್ಯಾರಂಟಿ ಕೊಡಕ್ ಆಗಲ್ಲ. ಅಂದ್ರೆ ಈ ಕಾಯಿಲೆ ಅನ್ನುವಂಥದ್ದು ಸತತವಾಗಿ ಬದಲಾಗ್ತಾ ಇರತ್ತೆ. ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕಾಗತ್ತೆ. ಇರೋ ಜ್ಞಾನದಲ್ಲಿ, ಇರೋ ಕೌಶಲ್ಯದಲ್ಲಿ ನಾವು ಉತ್ತಮವಾದದ್ದನ್ನ ಆಯ್ಕೆ ಮಾಡಿ ನಾವು ಅದನ್ನ ಯಾವುದೇ ವ್ಯಕ್ತಿನ ಗುಣಪಡಿಸೋದಕ್ಕೆ ಪ್ರಯತ್ನ ಪಡ್ಬೇಕು. ಹಾಗಾಗಿ ಈ ಒಂದು ಮನೋಭಾವ ಏನಿದೆ, ಆಗ ಹೇಳಿದ್ನಲ್ಲ ನಾನು, ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ, ಇವೆಲ್ಲವೂ ಕೂಡ ಸದಾ ಕಲಿಕೆ, ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿನಲ್ಲಿ ಇದ್ದಾಗ ಮಾತ್ರ ಆ ಡಾಕ್ಟ್ರು ಒಳ್ಳೆ ಡಾಕ್ಟರ್ ಆಗೋದಕ್ಕೆ ಸಾಧ್ಯ. ಹಾಗೇನೆ ಆ ಡಾಕ್ಟ್ರಿಗೆ ಇದೆಲ್ಲ ಇದ್ದು ಜ್ಞಾನ ಇದೆ, ತುಂಬಾ ಒಳ್ಳೆ ಡಾಕ್ಟ್ರು. ನೀವು ನೋಡಿದ ತಕ್ಷಣ ರೇಗ್ತಾ ಇರ್ತಾರೆ. ಒಂದ್ ತಕ್ಷಣ ಕಣ್ಣು ಮುಚ್ಕೊಂಡು ಕೇಳದೇನೆ ಮಗು ಅಳ್ತಿದೆ ಅಂತ ಬಹಳ ಗೊತ್ತಾಗ್ಬಿಡತ್ತೆ. ನೋಡಿದ ತಕ್ಷಣ ಹತ್ತ ತಕ್ಷಣ ವಾಯ್ಸಲ್ಲೇ ಡಾಕ್ಟರ್ ಕಾಯಿಲೆ ಕಂಡು ಬಿಡ್ತಾರೆ. ಮಗು ಬಂದ ತಕ್ಷಣ ಇಂಜೆಕ್ಷನ್ ಚುಚ್ಚಿದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಆದ್ರೆ ನಾನು ಹೋಗಲ್ಲ, ಒಲ್ಲೆ ನಾನು ಹೋಗಲ್ಲ ಆ ಡಾಕ್ಟರ್ ಹತ್ರ ಅಂತ ಹೇಳ್ತೀರಾ. ಸಹಾನುಭೂತಿ ಅಂದ್ರೆ ಕಂಪ್ಯಾಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಆ ವ್ಯಕ್ತಿಗೆ ಆಗ್ತಾ ಇರಬಹುದಂತಹ ನೋವುಗಳನ್ನ, ನಲಿವುಗಳನ್ನ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಸೂಕ್ತವಾಗಿ ಸ್ಪಂದಿಸಿ ಚಿಕಿತ್ಸೆಯನ್ನ ಕೊಟ್ರೆ ಮಾತ್ರ ಈಗ ಡಾಕ್ಟ್ರು ಅವನ ಎಲ್ಲ ವಿದ್ಯೆ, ಅವನ ಎಲ್ಲ ಬುದ್ಧಿ, ಅವನ ಎಲ್ಲ ಅನುಭವ ಅಥವಾ ಏನು ಕೌಶಲ್ಯ, ಸ್ಕಿಲ್ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಸಾರ್ಥಕವಾಗೋದಕ್ಕೆ ಸಾಧ್ಯ. ಕಾಯಿಲೆ ಗುಣ ಆಗೋದ್ರ ಜೊತೆಗೆ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗೋದಕ್ಕೆ ಸಾಧ್ಯ. ಅದಲ್ಲದೇನೆ ಈ ಡಾಕ್ಟರ್ ಕೆಲಸ ಅನ್ನುವಂಥದ್ದು ಒಂದು ಪ್ರಶ್ನೆ. ಕೇವಲ ಡಾಕ್ಟರ್ ಒಬ್ಬರೇ ಇದ್ರೆ ಎಲ್ರೂ ಗುಣ ಆಗ್ಬಿಡ್ತಾರ? ಖಂಡಿತ ಸಾಧ್ಯ ಇಲ್ಲ. ಡಾಕ್ಟ್ರು ಒಂದು ತಂಡದ ಒಂದು ಮುಖ್ಯವಾದ ಒಂದು ಭಾಗ. ಡಾಕ್ಟರ್ ಎಷ್ಟು ಇಂಪಾರ್ಟೆಂಟ್. ಡಾಕ್ಟರ್ ಹೇಳಿದ್ರೆ ಇಂಜೆಕ್ಷನ್ ಕೊಡೋದಕ್ಕೆ ಒಬ್ರು ನರ್ಸ್ ಬೇಕಲ್ವಾ? ಅದು ಮೇಲ್ ನರ್ಸ್ ಆಗಿರ್ಬೋದು, ಫಿಮೇಲ್ ನರ್ಸ್ ಆಗಿರ್ಬೋದು, ಅದು ಸಿಸ್ಟರ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು. ಅದನ್ನ ಇಂಜೆಕ್ಷನ್ ಕೊಡೋರು ಇಂಪಾರ್ಟೆಂಟ್. ಇಂಜೆಕ್ಷನ್ ಇದೇ ಇಂಜೆಕ್ಷನ್ ಅಂತ ಕೊಡೋದಕ್ಕೆ ಮೆಡಿಕಲ್ ಸ್ಟೋರ್ ಅಲ್ಲಿ ಫಾರ್ಮಸಿಸ್ಟ್ ಇರ್ತಾರಲ್ವಾ, ಔಷಧ ಉಪಚಾರಕರು, ಅವರು ಸರಿಯಾದ ಔಷಧಿ ಕೊಡ್ಲಿಲ್ಲ ಅಂತಂದ್ರೆ ಸರಿಯಾದ ಇಂಜೆಕ್ಷನ್ ಕೊಡಕ್ಕಾಗತ್ತಾ? ಇಲ್ಲ. ಅವ್ರು ಸರಿಯಾದ ಇಂಜೆಕ್ಷನ್ ಕೊಡ್ಬೇಕು. ಫಾರ್ಮಸಿಸ್ಟ್ ಆಲ್ಸೋ ಇಂಪಾರ್ಟೆಂಟ್. ಅದೇ ತರದಲ್ಲಿ ಲ್ಯಾಬ್ಗೆ ಏನೋ ಟೆಸ್ಟ್ ಬರೀತಾರೆ,
ಲ್ಯಾಬ್ ಅಲ್ಲಿ ಬ್ಲಡ್ ಡ್ರಾ ಮಾಡೋರು ಟೆಕ್ನಿಷಿಯನ್ ಅಂತ ಕರೀತಾರೆ. ಅವ್ರು ಸರಿಯಾದ ರೀತಿನಲ್ಲಿ ರಿಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಡಾಕ್ಟರ್ ಕಾಯಿಲೆ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಲ್ಯಾಬ್ ಟೆಕ್ನಿಷಿಯನ್ ಕೂಡ ಇಂಪಾರ್ಟೆಂಟ್. ಅದೇ ತರದಲ್ಲಿ ಇನ್ಯಾರೋ ಒಬ್ರಿಗೆ ಏನೋ ಮಾನಸಿಕವಾಗಿ ಸಮಸ್ಯೆ ಇರತ್ತೆ, ಅವರಿಗೆ ಸಮಾಧಾನ ಮಾಡೋದಕ್ಕೆ ಡಾಕ್ಟರ್ ಜೊತೆಗೆ ಕೌನ್ಸಿಲರ್ಗಳಿರ್ತಾರೆ. ಈ ತರ ಅಥವಾ ಇನ್ಯಾರಿಗೋ ಮೂಳೆ ಗೊದ್ದಿರತ್ತೆ, ಮುಳುಕಿರತ್ತೆ, ನೋವಾಗಿರತ್ತೆ, ಅದಕ್ಕೆ ಥೆರಪಿಸ್ಟ್ಗಳಿರ್ತಾರೆ, ಫಿಸಿಯೋಥೆರಪಿಸ್ಟು, ಸ್ಪೀಚ್ ಥೆರಪಿಸ್ಟ್ಗಳು, ಈ ತರ, ಅಥವಾ ಆಯುರ್ವೇದ ಥೆರಪಿಸ್ಟ್ಗಳು, ಈ ತರ ಹಲವಾರು ಥೆರಪಿಸ್ಟ್ಗಳು ಇರ್ತಾರೆ. ಅವರು ಸರಿಯಾಗಿ ಮಸಾಜ್ ಮಾಡ್ಲಿಲ್ಲ ಅಂತಂದ್ರೆ, ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಕಾಯಿಲೆ ಗುಣ ಆಗಲ್ಲ. ಯಾವುದೇ ವ್ಯಕ್ತಿ ಆರೋಗ್ಯವಂತನಾಗಿರ್ಬೇಕಾದ್ರೆ ಈ ಎಲ್ಲ ಅಂಡವಾಗಿ ಕೆಲಸ ಮಾಡೋದು ಬಹಳ ಮುಖ್ಯ ಆಗತ್ತೆ. ಸೊ ಡಾಕ್ಟ್ರು ಅಂದ್ರೆ ಒಬ್ಬ ತಂಡದ ಸದಸ್ಯ. ಡಾಕ್ಟ್ರು ಅಂದ್ರೆ ಕೇವಲ ತಂಡದ ನಾಯಕ ಅಲ್ಲ.